ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5:12 ಆಗೈತೆ. ಲಾಕ್ ಟೈಮ್ ನೋಡಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಎಲ್ಲಮ್ಮನ ಹುಣ್ಣಿಮೆ ಐತಲ್ರಿ. ಎಲ್ಲಮ್ಮನ ಹುಣ್ಣಿಮೆನೂ ಆಯಿತು, ಜಾತ್ರೆನೂ ಐತೆ ಸ್ನೇಹಿತರೆ. ಹಿಂಗಾಗಿ ಮನೆಯ ತೊಳಿಬೇಕು, ಪೂಜೆ ಅದು ಲೇಟ್ ಆಗುತ್ತಾ. ಬೂದ್ಯಾಳ ಎಲ್ಲಮ್ಮ ಯಾರಿಗೆಲ್ಲ ಗೊತ್ತು, ಅಲ್ಲಿ ಸುತ್ತಮುತ್ತ ಯಾರೆಲ್ಲ ಜಾತ್ರೆಗೆ ಹೋಗಿರಿ ಬೂದ್ಯಾಳಕ್ಕೆ ಅನ್ನೋದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮಾಡಿದಂದ್ರೆ ನನಗೆ ಎಲ್ಲಮ್ಮನ ಆಶೀರ್ವಾದ ಸಿಕ್ಕಂಗೆ ನೋಡಿ ಸ್ನೇಹಿತರೆ. ನೋಡಿ 15 ಆಯ್ತು, 3 ನಿಮಿಷ ಆಯ್ತು ತಳಕ್ಕೆ ಬರ್ಬೇಕಂದು ವಿಡಿಯೋ ಮಾಡ್ಕೋತಾನೆ. ಇವತ್ತೇನು ಬೆಳಗ್ಗೆ ಟೀಚಿಂಗ್ ಏನು ಮಾಡಲ್ರಿ. ಬೆಳಗ್ಗೆ ಟೀಚಿಂಗ್ ಹಿಡ್ಕೊಂಡು ಕೂತ್ನಂದ್ರೆ ಮಕ್ಕಳು 8 ಗಂಟೆ ಸ್ಕೂಲಿಗೆ ಹೋಗ್ತಾರೆ. ಅದರ ಇಡ್ಲಿ ಮಾಡಬೇಕು. ಸಂಜೆನ ಸಾಂಬಾರು ಐತೆ, ಇಡ್ಲಿ ಚಟ್ನಿ ಮಾಡಿಬಿಡ್ತೀನಿ ರೀ. ನೆಕ್ಸ್ಟ್ ಬಾಂಡೆ ಎಲ್ಲ ಅದಾವೆ, ತಿಕ್ಕೋನು ತೊಳೆಯು ಬಳಿದು ಐತ್ರಿ ಇವತ್ತು. ಮತ್ತು ಶುಕ್ರವಾರ ಪೂಜೆ ಮಾಡಬೇಕು. ಎಲ್ಲ ಕೆಲಸ ಸಿಕ್ಕಾಪಟ್ಟೆ ಐತೆ ನೋಡಿ ಸ್ನೇಹಿತರೆ, ಮಾಡ್ಕೊಳ್ಳೇಬೇಕ್ರಿ. ಮತ್ತು ಇವತ್ತು ಸಾಯಿಯನ್ನ ಪಾಪು ನೋಡಕ್ಕೆ ಹೋಗ್ಬೇಕಂತ ಮಾಡಿದೆ. ಸುಂಟ ಸಿಸ್ಟರ್ ಸಾಯಿಯನ್ನ ಪಾಪು ಏನು ಪಾಪು ಹುಟ್ಟೈತಲ್ಲ, ಹುಣ್ಣಿಮೆ ಐತಲ್ರಿ. ಆ ಕಡೆ ಈ ಕಡೆ ಒಂದಿಷ್ಟು ಮುರ್ಚಟ್ ಅಂತ ಇರುತ್ತಲ್ಲ, ಹಿಂಗಾಗಿ ಇವತ್ತು ಬೇಡ. ಮನೆ ಎಲ್ಲ ತೊಳಿತೀವಿ, ಸ್ವಚ್ಛ ಮಾಡ್ತೀವಿ, ಪೂಜೆ ಮಾಡ್ಬೇಕ್ರಿ. ಅಲ್ಲೆಲ್ಲ ಇವತ್ತು ಬೂದೆ ಎಲ್ಲಮ್ಮನ ಜಾತ್ರೆ. ಆದ್ರೆ ನಮಗೆ ಅದಕ್ಕೆ ನಾಳೆಗೆ ಹೋದ್ರಾತಂತೆ ಮಾಡಿ ನೋಡಿ ಸ್ನೇಹಿತರೆ. ಆದ್ರೆ ಅದೇ ವಿಡಿಯೋ ಮುಂದೆ ಹಾಕಿನಿ. ಇದು ಒಂದು ಸ್ವಲ್ಪ ವಿಡಿಯೋ ಹಿಂದೆ ಬರುತ್ತೆ, ಕ್ಷಮೆ. ಶುಕ್ರವಾರ ಹುಣ್ಣಿಮೆ ವಿಡಿಯೋ ಆಗಿರುತ್ತೆ, ಸ್ವಲ್ಪ ಹಿಂದೆ ಹಾಕಾಯ್ತು. ನೋಡೇ ಇಲ್ಲ, ಎಡಿಟಿಂಗೇ ಮಾಡಿದ್ದಿಲ್ಲ ಕೆಲಸದಾಗ. ಇವಾಗ ನೋಡಿ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ಪುಟ್ಟಕ್ಕರ ಮನ್ಯಾಗೂ ಎದ್ದಾರ, ನಾವು ಎದ್ದೀನಿ. ನಿನ್ನೆ ಪುಟ್ಟಕ್ಕರ ಮನ್ಯಾಗ ಪುಟ್ಟಕ್ಕರ ಮಮ್ಮಿ ಇದ್ದಿದ್ದಿಲ್ಲ, ಬೇಗ ನಾನೇ ಇದ್ದಿದ್ದೆ. ಹಂಗೆ ಪುಟ್ಟಕ್ಕರ ಮಮ್ಮಿನೂ ಆ ಕಡೆ ಈ ಕಡೆ ಖಾರ ಕೊಟ್ಟು, ಇವಾಗ ಬ್ಯಾಸಿಗೆಲ್ಲ ಎಲ್ಲರೂ ಖಾರ ಕುಟ್ಟಿಸ್ತಿರ್ತಾರೆ. 6 ವರ್ಷಂಗಟ್ಲೆ ಆಗೋಷ್ಟು ಖಾರ ಕುಟ್ಟು, ವರ್ಷಂಗಟ್ಲೆ ಬೇಕಲ್ಲ ಅಷ್ಟೆಲ್ಲ ಖಾರ ಕುಡ್ಸಕ್ಕೆ. ಹಿಂಗಾಗಿ ಜನ ಜಗ್ಗಿ ಮಂದಿ ಬರ್ತಾರೆ. ಸ್ವಲ್ಪ ಜಲ್ದಿ ಅದು ಬೇಗ ಮಾಡ್ಕೊಂಡ್ರೆ ಆ ಕಡೆ ಹೋಗಕ್ಕೆ ಬರುತ್ತೆ. ಖಾರ ಮಿಷನ್ ಬೇರೆ ಕಡೆ ಐತಿ, ಗಿರಣಿ ಏನೈತಿ ಇಲ್ಲೇ ಮನ್ಯಾಗ ಮುಂದೆ ಹಾಕ್ಕೊಂಡಾರಿ. ಪುಟ್ಟಕ್ಕನ ಅಂಗಡಿಗೆ ಹೋಗ್ಬಿಡ್ತಾಳೆ ನೋಡಿ. ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒಲಿ ಎಲ್ಲ ಕ್ಲೀನ್ ಆಯ್ತು ನೋಡಿ ಸ್ನೇಹಿತರೆ. ಇವಾಗ ಇನ್ನು ಪರ್ಸಾಲಿ ಎಲ್ಲ ತೊಳೆದು ಇಡ್ಲಿ ಮಾಡಿ ಅವ್ರಿಗೆ ಬುತ್ತಿ ಕಟ್ಟಬೇಕು. ಬರ್ರಿ ನೋಡಿರಿ ನಮ್ಮ ಎಲ್ಲ ವಾತಾವರಣ ಹೆಂಗೈತಿ ನಮ್ಮ ಹಳ್ಳಿ ಸೈಡ್ ಅನ್ನೋದು ನಿಮ್ಗೂ ತೋರಿಸ್ತೀನಿ. ಬಾಂಡೆ ಇಟ್ಟೀನಿ. ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೋರಿ. ಪ್ರತಿಯೊಬ್ಬರು ಅಂತಿರ್ತೀರಿ, ಯಾರು ಏನಕ್ಕೆ ಕೇಳ್ಬೇಕಂದ್ರೆ ಬೀರಪ್ಪ ಮುತ್ತನ ಗುಡಿ ಬಾ ತೋರಿಸ್ತಾರೆ ನೋಡಿ, ಬೀರಪ್ಪ ಮುತ್ತನ ಗುಡಿ ಬಾ ತೋರಿಸ್ತಾರಂತ. ಆ ಬೀರಪ್ಪ ಮುತ್ತನ ಗುಡಿ ಯಾಕೆ ತೋರಿಸ್ತೀನಿ ಅಂದ್ರೆ ಅವನ ಆಶೀರ್ವಾದ ಸದಾ ನಮ್ಮ ಮ್ಯಾಗ ಐತೆ ಸ್ನೇಹಿತರೆ. ಅದಕ್ಕೆ ನಾನು ಬೀರಪ್ಪ ಯಾರು ಮರೆತರು ನನ್ನಪ್ಪ ತಂದೆ ಮರೆಯೋಕ್ಕಾಗಲ್ರಿ. ಅಷ್ಟೆಲ್ಲ ನನಗೆ ಹಿಂದೆ ನನ್ನ ಮನೆಯಿಂದಿದ್ದು ನನ್ನಿಂದಿದ್ದು ಕಾಪಾಡ್ಕೊಂಡು, ನಮ್ಮ ಮನೆಯಿಂದ ಬೀರಪ್ಪ ಮುತ್ತದನ, ಆದ್ರೆ ನನ್ನಿಂದ ಬೀರಪ್ಪ ಮುತ್ತದನ. ಹೆಂಗೆ ಅರ್ಥ ಒಂದೇ ಐತೆ ನೋಡಿ. ನಮ್ಮ ಮನೆಯಿಂದನೂ ಬೀರಪ್ಪ ಮುತ್ತದನ, ನನ್ನಿಂದನೂ ಬೀರಪ್ಪ ಮುತ್ತದನ ರೀ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ತಿರುಗಿ 7:30 ಟೈಮು. ನಾನು ಬೆಳಗ್ಗೆ 5:12 ಇದ್ದೀನಿ. ಇವಾಗೆಲ್ಲ ಕೆಲಸ ಮುಗೀತು ನೋಡಿ. ಕಸ, ಮನೆ ತೊಳೆಯು, ಮುಸುರಿ ನೋಡಿ, ಇಷ್ಟು ಅಟ್ಟನೂ ತೊಳೆದೀನಿ. ಎಲ್ಲ ಕ್ಲೀನ್ ಅಂಕಣ ಎಲ್ಲ ತೊಳ್ಕೊಂಡು ಮನೆ ಸ್ವಚ್ಛ ಆಗೈತೆ ರೀ ಮನೆ. ಶ್ರವಣ್ ಇವಾಗ ಎದ್ದಾನ, 7:30 ಆಗೈತೆ. ನಾನು ಇನ್ನು ಚಟ್ನಿ ಮಾಡಬೇಕು, ಇಡ್ಲಿ ಮಾಡಬೇಕು. ಚೌಳಿಕಾಯಿ ಮಾಡಕ್ಕೆ ಬಂದಿದ್ರು, ಚೌಳಿಕಾಯಿ ತೊಗೊಂಡೆ. ಇಷ್ಟು ಬಾಂಡೆ ತಿಕ್ಕಿದೆ. 7ಕ್ಕೆ ಆತ್ರಿ ಮನೆ ತೊಳೆದು ಇಷ್ಟು ಬಾಂಡೆ ತಿಕ್ಕೊಂದಿನ. ಅರ್ಧ ತಾಸಾರ ಬೇಕಿಲ್ರಿ ಬಾಂಡೆ ತಿಕ್ಕಕ್ಕೆ. ಅರ್ಧ kg 30 ರೂಪಾಯಿ ಅಂತ ನೋಡಿ ಚೌಳಿಕಾಯಿ. ಸ್ವಲ್ಪ ಬಲ್ತಾವೆ, ಮತ್ತು ಈ ಮಣ್ಣು ತೀರ ಎಳಿವಿದ್ದು ರೀ. ಇವತ್ತು ಸ್ವಲ್ಪ ಮೀಡಿಯಮ್ ಎಳಿವು, ಮೀಡಿಯಮ್ ಬಲ್ತು ಅದಾವೆ. ಎಲ್ಲ ಗ್ಯಾಸ್ ಕಟ್ಟಿನೂ ಸ್ವಚ್ಛ ಆಗೈತಿ. ಒಲಿ ಶ್ರವಣ್ ಎದ್ದು ಕುಂತಾನ. ಹಾಯ್ ಮಾಡಪ್ಪು. ಸಾಲಿಗೋಲ ಬ್ರಷ್ ಮಾಡಿದಿ ಇಲ್ಲ? ಬರೀ ಶ್ರವಣಿ ಬ್ರಷ್ ಮಾಡಕತ್ತಾಡ್ರಿ. ನಾನು ಕೂಡ ಶೇಂಗಾ ಹುರ್ಕೋತೀನಿ. ಈಗ ಚೌಳಿಕಾಯಿ ಕಟ್ಟಿಟ್ಟೇನ್ರಿ. ಇವಾಗ ಶೇಂಗಾ ಹುರಿಯಾಕತ್ತೀನಿ. ಇಡ್ಲಿಗೂ ಸಜ್ಜು ಮಾಡ್ಕೊಂಡೇನ್ರಿ. ಇಡ್ಲಿ ಇಟ್ಟು ಬಂದೈತಿ ನೋಡಿ, ಉಬ್ಬೈತಿ. ಇದಕ್ಕೆ ಒಂದಿಷ್ಟು ಉಪ್ಪು ಹಾಕಿ ಇಡ್ಲಿ ಮಾಡ್ತೀನಿ ರೀ. ಸೋಡಾ ಪುಡಿ ಹಾಕಲ್ಲ ನಾನು. ಈಗ ಶೇಂಗಾ ಕೊಬ್ಬರಿ ಹಾಕಿ ಚಟ್ನಿ ಮಾಡ್ತೀನಿ. ಪುಟಾಣಿ ಹಾಕಿ ಮಾಡಿದ್ರೆ ಅಳಸತ್ತೆ. ಮಧ್ಯಾಹ್ನಕ್ಕೆ ಮಕ್ಕಳು ಕಟ್ಕೊಂಡತ್ತವಲ್ರಿ. ಶೇಂಗಾ ಕೊಬ್ಬರಿ ಇಲ್ಲಿಕ್ಕಂದ್ರೆ ಬರೀ ಕೊಬ್ಬರಿ ಪುಟಾಣಿ ಮಾಡಬೇಕು, ಅಳಸತ್ರಿ. ಇಲ್ಲಿಗೆ ಶೇಂಗಾ ಪುಟಾಣಿ ಮಾಡಬೇಕು, ಟೇಸ್ಟ್ ಕೊಡುತ್ತಾದ್ರೆ ಅಳಸತ್ತೆ. ಹಿಂಗಾಗಿ ಕೊಬ್ಬರಿ ಶೇಂಗಾ ಹಾಕಿ ಮಾಡ್ತೀನಿ ನೋಡಿ ರೀ. ಶ್ರವಣಕುಮಾರ ಸ್ಕೂಲಿಗೆ ಹೋದ್ರು. ನಾನು ಕೂಡ ರೋಗಿಂದ ಅರ್ಧ ತಾಸು ಆಯಿತು. ಬರೀ ಮನೆ ಕಸ ಗುಡಿಸೋದು, ಒರೆಸೋದು, ಇಡ್ಲಿ ಚೆಲ್ಲಿದ್ದು, ಸಾಂಬಾರು ಚೆಲ್ಲಿ ಹೋಗಿಬಿಟ್ಟಾರೆ ಶ್ರವಣಕುಮಾರ. ಮತ್ತು ಊಟ ಒರೆಸ್ಕೊಂಡೆ ಅದನ್ನು. ಇವತ್ತು ಊಟ ಮನೇನ ಒರ್ಸೀನಿ. ಇವಾಗ ಪಜಿತ ಇಡ್ಲಿ ಮಾಡಾಕ ಇಡ್ಲಿ ಇಡಾಕತ್ತಿದ್ದೆ ಸ್ನೇಹಿತರೆ. ಮುಕ್ಕು ನೀರು ಜಾಸ್ತಿ ಆಗಿಬಿಟ್ಟು ಇಡ್ಲಿ ಮನೆಗೆ ಎಲ್ಲ. ಅದ್ರಾಗ ಒಂದು 3-4 ಪ್ಲೇಟ್ ಅಲ್ಲೇ ನೀರಾಗ ಆಗಿಬಿಟ್ಟಿದ್ರಿ. ಗಂಜಿ ಆಗಿತ್ತು ನೋಡಿ ತಳಗೆ. ಮತ್ತು ಅದನ್ನು ತಗೋದು, ಅಷ್ಟು ಇಡ್ಲಿ ಪಾತ್ರೆ ತಿಕ್ಕಿ ಮತ್ತೆ ಇಡ್ಲಿ ಮಾಡ್ಬೇಕಂದ್ರೆ ಶಿವ ರಾಮಾಯಣ ಆಗ್ಬಿಡ್ತು ನೋಡಿ.
ಹಂಗೆ ರೀ ಒಮ್ಮೊಮ್ಮೆ ಮಾಡಾಕತ್ತಿರ್ತೀವಿ. ನಾನು ಏನೋ ಫೋನ್ ಕಾಲ್ ಬಂದಿತ್ತು, ನಮ್ಮ ವೈನಿ ಫೋನ್ ಹಚ್ಚಿದ್ಲು. ಇಲ್ಲೇ ನಮ್ಮ ದೊಡ್ಡಮ್ಮ ಸೊಸಿ ರೀ, ಅಲ್ಲಿ ಅಂಗಿ ಬೇಕಾಗಿತ್ತು. ಅವ್ರಿಗೂ ಮತ್ತೆ ಹಾಕೋತ ನೀರು ಒಂದು ಬಟ್ಲ ಹಾಕಿದ್ದೆ, ಒಂದು ಗ್ಲಾಸ್ ಸಾಕು ಬಿಡಲಿಲ್ಲ, ಮತ್ತೊಂದು ಗ್ಲಾಸ್ ಹಾಕ್ಬಿಟ್ಟಿನಿ, ನೆಪ್ಪೇ ಇಲ್ಲ ಹಾಕ್ಬಿಟ್ಟಿನಿ. ಜಾಸ್ತಿ ಆಗ್ಬಿಟ್ಟೈತಲ್ಲ, ಹೋದ್ರಿ ಹೇಳ್ಬಾರ್ದ್ರಿ. ಅದೆಲ್ಲ ನೋಡಿ ತೊಳೆದಿದ್ದು ಹೆಂಗಾಗೈತಿ ಇಂದ. ನಮ್ಮ ಶ್ರಾವಣಿ ಪುಟ್ಟ ನೀರು ಅಲ್ಲೇ ಚೆಲ್ಲಿ ಬಿಟ್ಟಾಳ. ಮುಸ್ರೆ ಬಕೆಟಿಗೆ ಹಾಕಿಲ್ರಿ, ಬೆಳಗಾಗೈತೆ. ಉಸು ನೀರು ಹಾಕಿ ಗೀಚಬೇಕು. ಇದಿಟ್ಟು ಹಸ್ರು ಮಾಡ್ಬೇಕು ಹಿಂದಿಲ್ದಿಟ್ಟು. ಈಗ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಇಡ್ಲಿ ಇದ್ದುಗ ನಾವು ಹೊಲಸ್ರಿ ರಗಳಿ ಬೇಸರ ಆಗೈತೆ. ಬಸ್ಸು ಮನ್ಯಾಗ ಇಬ್ಬರು ಪದ ಆಡ್ಕೋತ ಕುದ್ರಿ. ಪುಟ್ಟಾಕ ಅಂಗಡಿಗೆ ಹೊಂಟವ್ರಿ. ಮೊನ್ನೆ ಶ್ರಾವಣಿ ಬುಕ್ಕ ತಂದಿದ್ರಿ. ಹಾಯ್ ಮಾಡು, ಎಷ್ಟಿದ್ರ ಅದು ಮಿಸ್ ಮಾಡಿ. ಹಾಂ ಪುಟ್ಟ, ಬೇಸರ ಆಗತ್ತಿಲ್ಲ. ಏನು ನಮ್ಮದು ಹೊಲಿದು ಬಡ್ದಾಡ್ದು ವಿಡಿಯೋ ಮಾಡೋದು, ನಂದು ಯೂಟ್ಯೂಬ್ ಮಾಡೋದು. ಈ ಜೀವನಾನೇ ಹಿಂಗೆ ಅಲ್ಲ, ಬಡ್ದಾಡ್ ಸಾಯ್ ಹೋಗ್ಯಾರ ಅವರು. ನಿಮ್ಮ ಚಿನ್ನೀರು ಯಾವಾಗ ಹೋಗ್ಯಾರತ್ತ? ನಮ್ಮ ಮನೆಗೆ ಕರ್ಯಾಕೆ ಬಂದಿಲ್ಲಲ್ಲ ಅವರು. ಹ್ಞೂ ಇವತ್ತು ಬಸ್ ಬಂತು, ಇಡ್ಲಿ ಮಾಡಿ ನಾವು ನೀರು ಜಾಸ್ತಿ ಆಗ್ಬಿಟ್ಟವು, ಒಳಗೆ ಹುಟ್ಟು ಸೋರ್ಬಿಟ್ಟೈತಿ. ನಮ್ಮ ವೈನಿಗೂ ಮತ್ತೆ ಹಾಕೋತ ನೀರು ಜಾಸ್ತಿ ಆದ್ರೂ ಪುರಾಣ ಸಲ ಹೊಡ್ಪುಟ್ಟಿ ಅದು. ಎದ್ರ ತಪ್ಪಿ ಇಸುವ ಪುಟ್ಟಕ್ಕ ಎದ್ರದ್ದು ಹೋದು ಏನು ಮಾಡ್ಬೇಕದನ್ನ ತಗೊಂಡು. ನೀವು ನಿನ್ನೆ ಇಡ್ಲಿ ಮಾಡಿದ್ರು, ನೀವು ಅದು ಇಡ್ಲಿನ ಹಾಕಿದ್ರು. ಮತ್ತು ಎಣ್ಣೆ ಮಣಿ ಮಾಡಿ ಮತ್ತೆ ಉಟ್ಟು ತಿಕ್ಕಿ ಹೊಳ್ಳಿ ಮಾಡಿ ಚಟ್ನಿ ಮಾಡಿ ಅವ್ರು ಬುತ್ತಿ ಕಟ್ಟಿ ಕಳಿಸ್ಬೇಕು. ಶಿವ ಅವು ಒಂದೇ ಗ್ಲಾಸ್ ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು. ನಾ 2 ಗ್ಲಾಸ್ ಹಾಕ್ಬಿಟ್ಟಿನಿ, ಮತ್ತೆ ಹಾಕೋತ. ಒತ್ತತ್ತಂತ ನಾವು ಹಿಂಗೆ ಮಾಡಿ ನಮಗೆ ಹಾಕ್ಬಿಡ್ತಾರ. ಗಂಜಿ ಆಗಿತ್ತು ಚೆಲ್ಲಿದೆ ಮೊಸರು ಪ್ಯಾಕೆಟ್. ಇನ್ನು ನೋಡ್ಬಾ ಹೆಂಗಾಗೈತಿ ಹಿಂದೆ. ಈ ಊಟ ಅಡುಗೆ ಮಾಡಿ ಸ್ವಚ್ಛ ಮಾಡೀನಿ. ಈಗ ಊಟ ಅದು ಹಿಂದಿದ್ದು ಟಸ ಮಾಡ್ತೀನಿ. ಬರೀ ಇದೇ ಆಗುತ್ತೆ ನಾ ಮಾಡೋದು ತಿನ್ನೋದು. ಹೋತಿ ಅಂಗಡಿ ಇವಾಗ ಬರ್ಬಾರ್ದ ಲೇಟ್ ಮಾಡಾಕತ್ತಿ. ಪುಟ್ಟಿ ಟೈಮ್ ಏಟ್ ಆಗೈತೆ ನೋಡಿ, 9:10 ಆಯ್ತು. ಬೇಸರ ಆದ್ರೆ ಹೆಂಗ ನೋಡಿ ಟೈಮ್. ಪುಟ್ಟಕ್ಕ ಹೊಂಟೋಡಿ ಬೇಸರ ಆಗೈತೆ. 2 ತಿಂಗಳು ಆಯ್ತು. ಮತ್ತು ಹೋಗ್ಬೇಕಲ್ಲ, ಕುಂದಿರ್ಬೇಕಲ್ಲ, ದಿನ ಹೊಂಟ್ರ ಮಾಡ್ಬೇಕವ ಪುಟ್ಟವ. ಇಲ್ಲಂದ್ರೆ ಯಾರು ಕೊಡ್ತಾರ? ಯಾರೂ ಕೊಡಲ್ಲ. ಯಪ್ಪ ಇಡ್ಲಿದೊಂದು ದೊಡ್ಡ ಕತ್ತಿ ಆಗಿಬಿಟ್ಟೈತೆ ನೋಡಿ. ಪುಟ್ಟಕ್ಕಂದು ಅಮ್ಮಾಗೈತಿ. ಅದು ಚಟ್ನಿ ಮ್ಯಾಗಿಂದು ಹೊಲಸಾಗಿತ್ತು, ತೆಗೆದಿದ್ದೇನೆ ರೀ, ಮುಚ್ಚಿದ್ದು ನೋಡಿ. ಇವಾಗ ಮಸ್ತ ಚಟ್ನಿ ಮಾಡೀನಿ. ಸ್ವಲ್ಪ ಸಾಂಬಾರು ಹಾಕ್ಕೊಂಡು ನೋಡ್ರಿ. ಅವ್ರು ಚಟ್ನಿ ಬುತ್ತಿ ಕಟ್ಕೊಂಡು ಹೋದ್ರು, ಸಾಂಬಾರು ಹಾಕ್ಕೊಂಡು ನೋಡ್ರು. ಅವ್ರು ಉಣ್ಣು ಹೊತ್ತಿನ ಚಟ್ನಿ ರೆಡಿ ಆಗಿದ್ದಿಲ್ಲ ರೀ. ಹಾಗೆ ಬರಗ್ಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಡಬ್ಬಿ ಚಟ್ನಿ ಕಟ್ಟಿದೆ. ಮತ್ತು ಫ್ರಿಜ್ನಾಗ ಇಡ್ತೀವಿ. ಮಧ್ಯಾಹ್ನ ಒಂದು ತಾರಿ ಇಟ್ಟೈತೆ, ಫ್ರಿಜ್ನಾಗ ಇಡ್ತೀವಿ ನೋಡಿ. ಇದ್ರ ಒಟ್ಟು ಒಂದು ಮನೆ ಇಟ್ಟು ಕಟ್ತಿ ನೋಡಿ. ಇದ್ರ ಒಟ್ಟು ಇಟ್ಟು ಕಟ್ಟೆ ಸ್ನೇಹಿತರೆ, ತುಂಬ ಬೇಜಾರು ಹಾಕತ್ತೈತೆ. ಮತ್ತು ಇದ್ರಾಗ ಬುಡ್ಕಿನೂ ಇದು ಕ್ರಾಸ್ ಕುಂದ್ರುತ್ತೆ ನೋಡಿ. ಹಿಂಗೆ ಸೀದಾ ಕುಂದ್ರಲ್ಲ, ಹಿಂಗಾಗಿ ಬಸ್ತ ಬಂದುಬಿಡ್ತಾವೆ. ಇಷ್ಟು ಕುಂದಿರ್ಬೇಕು, ಹಿಂಗೆ ಬೀಳುತ್ತೆ. ಬುಡ್ಕಿನೂ 2 ಮನೆ ಯಾವ್ರಿ ಕಟ್ಟಿ. ನನಗೊಂದು 8 ಇಡ್ಲಿ ಅದಾವೆ, ಸಾಲ್ತಾವ್ರಿ. ಅವ್ರಿಗೆ ಬುತ್ತಿ ಒಂದು 6 ಕಟ್ಟಿದೆ. ಅದು ಒಟ್ಟು ಫಸ್ಟ್ನೇ ಕೆಟ್ಟೆ ಹೋದ್ರಿ. ಅದ್ರಾಗ 1-2 ಮನೆ ಅಷ್ಟೇ ಚಲೋ ಇದ್ದು. ಮ್ಯಾಗಿನೂ 8 ಇಡ್ಲಿ ಅವ್ರು ಉಂಡೋಗ್ಯಾರ ಸ್ನೇಹಿತರೆ. ಬರ್ರಿ ಇವಾಗ ಇವತ್ತಿನ ಹಿಂಗಿತ್ತು ನೋಡಿ. ಪುಟ್ಟಕ್ಕ ಹೋಗಕ್ಕೆ ಬೇಸರ ಆಗಿದೆ. ಕುಬ್ರು ಪದಾಡ ಬಂದಾಗುತ್ತಾಳ್ರಿ. ಒಂದಿಂದಟ್ಟು ಕ್ಲೀನ್ ಮಾಡ್ತೀನಿ ರೀ. ಅದ್ರಾಗ ಕ್ಲೀನ್ ಇರ್ಲಿಕ್ಕೆ ನಡೆಯಲ್ಲ ಸ್ನೇಹಿತರೆ. ಸ್ವಚ್ಛ ಕಾಣ್ಬೇಕು ರೀ ಮನೆ ನೀಟಾಗಿ. ಎಷ್ಟು ಕ್ಲೀನ್ ಆಗೈತೆ ನೋಡಿ. ಇವತ್ತು ಮನೆ ತೊಳ್ಕೊಂಡಿನಿ. ಇದಿಟ್ಟು ಕ್ಲೀನ್ ಮಾಡಿ ಬಟ್ಟೆ ಹಾಕಿ ಬಾಂಡೆ ತಿಕ್ಕಿ ಮತ್ತು ನಾನು ಜಾಕ ಮಾಡಿ ಪೂಜೆ ಶುಕ್ರವಾರ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡ್ರಿ ಇಲ್ಲೇ ಬ್ಲೌಸು ಕಟ್ ಮಾಡ್ಬೇಕಂತ ಕುಂತೆ. ಟೈಮೂ 12 ಗಂಟೆ ಆಗೈತೆ ರೀ. ಲಾಗು ಚಲೋ ಮಾಡಲಿಲ್ಲ. ನಾನು ಹೆಂಗೆ ಬ್ಲೌಸ್ ಕಟ್ ಮಾಡಿದ್ರೆ ಅಂತ ಕುಂತೆ. ನೀರು ಬಂದವ್ರಿ. ಈಗ ಅಷ್ಟು ಬಟ್ಟೆ ಬಾಂಡೆ ಮಾಡಿ ನೀರೆಲ್ಲ ಖಾಲಿ ಆಗ್ಯಾವ. ಹಿಂದಿನೆಲ್ಲ ಕಸ ಗುಡ್ಸಿ ತೋರಿಸ್ತೀನಿ ಬರ್ರಿ. ಬಟ್ಟೆನೂ ಓದಿನಿ. 12 ಕೆಲಸ ಮಾಡ್ಕೊಂಡಿನಿ. ನೆಕ್ಸ್ಟಿನ ಬೆಳಗ್ಗೆ 5 ಗಂಟೆಗೆ ಕದ್ನ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಸುಸ್ತಾಗೈತಿ. ಈ ನೀರಿಗೆ ಪೈಪ್ ಹಚ್ಚಿ ಬ್ಯಾಲ್ ಕಚ್ಚಿ ಒಂದು 12 ಆಗೈತೆ ರೀ. 2ಕ್ಕೆ ಶ್ರಾವಣಕುಮಾರ್ ಬರ್ತಾನೆ. 2 ತಾಸು ಮಲ್ಕೋತೀನಿ. ಆಮೇಲೆ ಕಟಿಂಗ್ ಮಾಡ್ತೀನಿ. ಬೇಕಂದ್ರೆ ನೆಕ್ಸ್ಟಿನೇ ಹೊಲಿತು ನೋಡಿ. ಬಿಸಿಲಾಗ ಹೊಲಿದು ಅಂದ್ರೆ ಬಂದ್ಬಿಡ್ತು. ನೀರು ಬಸಿದ ಅದರ ಸ್ಪೀಡ್ ಮಿಷನ್ ಒಂದು ಇಲ್ಲ. ಈ ಮಿಷನ್ ಮ್ಯಾಗ ಹೊಲಿಯೋದು ನೋಡಿ. ಕರೆಕ್ಟ್ 12 ಆಗೈತೆ ನೋಡಿ ಟೈಮ್. ಎಲ್ಲ ಕೆಲಸ ಮಾಡ್ಕೊಂಡು ಅವಂಗೂ ಮಾತಾಡ್ಕೋತ ಕಟಿಂಗ್ ಮಾಡಾಕತ್ತಿದ್ದೆ. ಪುಟ್ಟಕ್ಕ ಮಮ್ಮಿ ಇದಕ್ಕೆ ದೇವರು ಉಡಿ ತುಂಬ್ತಾರಂತ ಅಲ್ಲಿ ಹೋದ್ರು. ಅವರು ಕೂಡ ಬಂದಿದ್ರು, ಕೂತು ಮಾತು ಹೇಳಿದ್ರು. ಅಂದ್ಬಿಟ್ಟು ಓದ್ತೀನಿ ಅಂತ ಹೋದ್ರು. ಬಟ್ಟೆ ತೊಗೊಂಡು ಹೋದ್ರಿ ಅವರು ಏರಿ ಮಾಡಕ್ಕೆ ನೋಡಿ. ಅವಸ್ ಬಾಂಡೆ ಏನು ಭಾಳ ಇದ್ದಿಲ್ಲ. ಇಡ್ಲಿ ಕುಕ್ಕರ್ ಹಂಗೆ ಇಟ್ಟೀನಿ ರೀ. ಈಗ ಅವ್ರು ಬಂದ್ರೆ ಬಿಸಿದು ಮಾಡಿಕೊಡ್ಬೇಕಂತೇಳಿ ಚಟ್ನಿ ಇಡ್ಲಿ ಇಟ್ಟು ಫ್ರಿಜ್ನಾಗ ಇಟ್ಟೆ. ಎಲ್ಲ ಸಿಸ್ಟಮ್ ಇರ್ಬೇಕು ನೋಡಿ. ಹಿಂದಿನ ಕದ ಹಾಕಿಲ್ಲ ಸ್ನೇಹಿತರೆ. ನಾನು ಹಂಗೆ ಹೋಗೀನಿ.
ಸದ್ದ ನೋಡಿ ಬಟ್ಟೆನ ಹೋಗಿ ಹಾಕೀನಿ. ಈ ಹೊರಗಿಂದು ಬ್ಯಾಡಲ್ ತೊಯ್ತು, ಹಿಂದಿಂದೆಲ್ಲ ಕಸ ಗುಡ್ಸೀನಿ. ದಿನ ಇಟ್ಟು ಬಟ್ಟೆ ಬಂದಾಗ ಕ್ಲೀನ್ ಆಗಬೇಕು ನೋಡಿ. ಈ ಕಡೆ ಎಲ್ಲ ಸ್ವಚ್ಛಾಗೈತಿ. ಬರ್ರಿ ನೀರಿಗೆ ಹಚ್ಚಿ ಮಸ್ತ್ ಸಿಗ್ತೀನಿ ರೀ. 2 ಬ್ಲೌಸ್ ಕಟ್ಟಿಂಗ್ ಮಾಡೀನಿ. ಇವಾಗ ಟೈಮು 3 ಗಂಟೆ ಆಗೈತೆ ರೀ. ಶ್ರಾವಣಿಯರು 2 ಗಂಟೆಗೆ ಬಂದರು. 2 ಗಂಟೆಗೆ ಬಂದ್ರಲ್ಲ, ಹಿಂಗಾಗಿ ಬಿಟ್ಟು ಕೇರಿ ಮತ್ತು ಇಡ್ಲಿ ಮನೆ ಮಾಡ್ಬೇಕಂತೇಳಿ ಇಡ್ಲಿಗೆ ಇಟ್ಟೀನಿ. ನೀರು ತುಂಬಿನಿ ರೀ. ಮಲ್ಕೋಬೇಕಂದ್ರೆ ಆಗಲಿ ನೋಡಿ. ಒಂದು ಸ್ವಲ್ಪ ಇನ್ನು 1-2 ತಾಸು ಮಲ್ಕೊಂಡಿದ್ದೆ. ಟೈಮ್ 3:05 ಆಗೈತೆ ನೋಡಿ. ಶ್ರವಣ ಬುಕ್ಕ ಇಟ್ಟನ ಕುಂತಾಯಿ ನೋಡಿ ಹೋಮ್ವರ್ಕ ಬರೀದು. ಬಂದು ಬಿಸ್ಕಿಟ್ ಅದು ತಿಂದ್ರು ಮಾರಿ ತಕ್ಕೊಂಡು ಹೋಗಿ ಮ್ಯಾಗ ಹೋಮ್ವರ್ಕ ಬರೀ. ಇಬ್ಬರು ಒಂದೇ ತಕ ಜಗಳ ಮಾಡ್ತಾರೆ. ಅದಕ್ಕೆ ಒಬ್ರು ಮ್ಯಾಗ ಒಬ್ರು ತಳಗ ಬಿದ್ದು ನೋಡಿ. ಅವ ಬಾಯಂದಿ ಉಳೋದು. ನೀ ಹೇಳು. ಬರೀ ಮತ್ತೆ ಎಲ್ಲ ಗೊತ್ತೈತೆ, ನಾಟಕ ಮಾಡ್ತೇನೆ. ಬರ್ರಿ ಇಡ್ಲಿ ಕುದ್ದಾವ ನೋಡೋಣ್ರಿ. ಮತ್ತು ನೀರು ತುಂಬಿ ತೋರಿಸ್ತೀನಿ ರೀ. ಇಲ್ಲೇ ಇವಾಗ ಮದುವೆ ಇದು ಅಲ್ಲ, ದೇವ್ರು ಉಡಿ ತುಂಬ್ತಿರ್ತಾರೆ. ದೇವ್ರಿಗೆ ಕಾಯಿ ಹೊಡ್ತಿರ್ತಾರೆ. ಈ ಗಂಡು ಮಕ್ಕಳು ಮದುವೆ ಅದಾವ್ರಿ. ಒಂದು ಇಷ್ಟು ನೀರು ತುಂಬಿ ನೋಡಿ. ನೀರು ತುಂಬಿ 2 ಬ್ಲೌಸ್ ಕಟ್ ಮಾಡಿದೆ. ಅವ್ರು ಬಂದಾಗ್ಬಿಟ್ರು. ಅವ್ರು ಬರೋಣ ಮತ್ತು ಅವ್ರಿಗೆ ಇಡ್ಲಿ ಮಾಡೋಕೆ ಕುಕ್ಕರ್ ಹಚ್ಚೀನಿ. ಕುಕ್ಕರ್ ಗುಣಿಸ್ಕೇರಿ ಮತ್ತು ಸಿಗ್ತೀನಿ. ಶ್ರಾವಣ ಒಂದು ಹಳ ಆಡ್ತಾನೆ ಬರ್ರಿ. ಇದು ಬಾಗಲಕೋಟೆ ಅಂಟಿಯರ್ ಫೋನ್ ಹಚ್ಚಿದ್ರು, ಮಾತಾಡಿದೆ. ಶ್ರಾವಣಂದ ಹೇಳಿದ್ರು ಅವರು. ಈಗ ಅಜ್ಜಿಗೆ ನೀನು ಸ್ವಯ್ ಸ್ವಯ್ ಅಂತ ಆಡ್ತೀಯಲ್ಲ, ಆ ಹಾಡು ಇಷ್ಟ ಅಂತ ಆಡಪ್ಪು. ಬಸವಣ್ಣ ಅತ್ತೆ ಮನೆಗೆ ಹೋಗ, ಬಸವಣ್ಣ ಬಾಬಾ ಬಸವಣ್ಣ ಹೆಜ್ಜೆ ಕಾಕುಸುತ್ತ ಅತ್ತೆ ಮನೆಗೆ ಹೋಗೋಣ, ಚೆಂಡು ಆಟ ಆಡೋಣ, ಬಾಬಾ ಬಸವಣ್ಣ ಅತ್ತೆ ಮನೆಗೆ ಹೋಗೋಣ. ಹಂಗ್ಯಾಕೆ ಮಾಡ್ತಿ? ಅತ್ತೆ ಮನೆಗೆ ಹೋಗೋಣ, ಅವನಿಗೆ ಕಾಲ್ ತಿನ್ನೋಣ, ಅಲ್ಲಿಂದ ಇಲ್ಲಿಗೆ ಬರೋಣ, ಮಲಗೋಣ, ಬಾಬಾ ಬಸವಣ್ಣ ಹೆಜ್ಜೆ ಸ್ವಯ್ 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 ಬಾಬಾ ಉಂಡೆ ಉಂಡೆ ತೆಂಗಿನಕಾಯಿ ಆಮೇಲಿದೆ, ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಭೂಮಿ ಒಳಗಿದೆ, ಗೀರು ಗೀರಿನ ಹೀರೆಕಾಯಿ ಮರದ ಮೇಲಿದೆ. ಅಪ್ಪು, ನೀ ಅಬುದೇ ಸಾಲಿಗೆ ಓದ್ತಿಯಲ್ಲ, ಅಲ್ಲಿ ನಡೆಸ್ತಾರಪ್ಪು. ಜಾನಿ ಜಾನಿ ಎಸ್ ಪಾಪ, ನೀಟಿಂಗ್ ಸುಗರ್ ನೋ ಪಾಪ, ಅದು ಡಬ್ಬೆ ಎಲ್ಲ ಕಂಟೆ ಅದಾಡಿಸ್ತಾರ. ಆಡು ಡಬ್ಬಿ ಎಲ್ಲ ಕಂಟೆ ಆಡು. ಡಬ್ಬಿ ಎಲ್ಲ ಕಂಟೆ, ಅಪ್ಪ ಇಲ್ಲ ಅನ್ಕೊಂಡೆ, ಅಮ್ಮ ಇಲ್ಲ ಅನ್ಕೊಂಡೆ, ಕೈಯನ್ನು ಎಳ್ಕೊಂಡೆ, ಬಾಯನ್ನು ಓಡೆ ಬಂದು ಅನ್ಕೊಂಡೆ. ಜಾನಿ ಜಾನಿ ಎಸ್ ಪಾಪ, ನೀಟಿಂಗ್ ಸುಗರ್ ನೋ ಪಾಪ, ಇಷ್ಟೇ ಇಷ್ಟೇ. ಹಾಡು. ಇನ್ನ ಮಾಡಿ ಬಟರ್ಫ್ಲೈ ವಿದ ಬಿಂಗೋವಿ ಆಂಟಿ ನಗಾರ್ಡನ್ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಪಿಟ್ಟಿ ಪಿಟ್ಟಿ ಬಟರ್ಫ್ಲೈ ಲವ್ಲಿ ಲವ್ಲಿ ಬಟರ್ಫ್ಲೈ. ಆತು. ಆ ಡಬ್ಬೆಯಲ್ಲಿ ಮುಚ್ಚಣಿಕೆ ದಿನ ಮಾಡಪ್ಪ, ಕ್ಲಿಯರ್. ನನಗೆ ಅರ್ಥ ಇಲ್ಲ ಅದು. ಆಡು ಚಂದ. ಡಬ್ಬೆ ಎಲ್ಲ ಕಂಟೆ ಕೈಯನ್ನು ಹಿಡ್ಕೊಂಡೆ, ಬಾಯನ್ನು ಹುಡ್ಕೊಂಡು ಓಡಿ ಬಂದು ಮುಕ್ಕೊಂಡೆ. ಡಬ್ಬಿ ಎಲ್ಲ ಕಟ್ಟಿ ಕೈಯಲ್ಲಿ ಹುಡ್ಕೊಂಡೆ, ಬಾಯಲ್ಲಿ ನಿನ್ನ ಮಾತಾಡ್ತಾಗಲ್ಲ. ಉಂಡೆ ಅಲ್ಲ, ಎಲ್ಲ ಕಂಟೆ ಡಬ್ಬಿ ಎಲ್ಲ ಕಂಟೆ ಬಾಯನ್ನು ಹುಡ್ಕೊಂಡು, ಅಪ್ಪ ಇಲ್ಲ ಅನ್ಕೊಂಡೆ, ಅಮ್ಮ ಇಲ್ಲ ಅನ್ಕೊಂಡೆ, ಓಡಿ ಬಂದು ಮುಕ್ಕೊಂಡೆ. ಹೌದಾ? ಈಗ ಹೋಮ್ವರ್ಕ ಮಾಡ್ತೇವೆ, ಇಡ್ಲಿ ತಿಂತೇವೆ.
ನೀನು ಹೋಮ್ವರ್ಕ್ ಬುಕ್ ತಮ್ಮ ಚೆಕ್ ಮಾಡ್ತೀನಿ ನೋಡ್ರಿ. 2 ಅಸ್ತ್ರ ಬ್ಲೌಸ್ ಕಟ್ ಮಾಡಿ 3 ಸಾದಾ ಬ್ಲೌಸ್ ಕಟ್ ಮಾಡಿದೆ. ಇನ್ನೂ 2 ಕಟ್ ಮಾಡೋದವ್ರಿ. ಅವು 2 ಕಟ್ ಮಾಡ್ಕೊಂಡಿದ್ರೆ ಕರೆಕ್ಟ್ ಆಗ್ತಿತ್ತು. 5 ಬ್ಲೌಸ್ ಕಟಿಂಗ್ ಅದು ಇವತ್ತೇನು ಟೀಚಿಂಗ್ ನೋಡಿ. ಇವತ್ತು ನೈಟಿ ಲೂಸ್ ಆಗಿದ್ದು ಅವ್ರಿಗೆ ಬಂದಿದ್ರು. ನಾ ಸುಮ್ಮ ತೋಳು ಹಚ್ಚಿ ಸ್ಟಿಚ್ ಮಾಡಿಟ್ಟಿದ್ದೆ. ಅವ್ರು ನೈಟಿಲ್ಲ ಕರೆಕ್ಟ್ ಅದು 3 ಕಾಜಿ ಗುಂಡಿ ಮಾಡ್ಬೇಕಂದೆ ಮಾಡಲಿಲ್ಲ ನೋಡಿ ಸ್ನೇಹಿತರೆ. ಹಿಂಗೆ ಮಾಡಾಕತ್ನಂದ್ರೆ ಮಾಡೇ ಮಾಡ್ತೀನಿ. ಯಾವಾಗ ಬಟ್ಟೆ ಗಿರಿಕೊಂಬಂದರು ಕಿತ್ತೆ ಆಡ್ಸೋದು ಹೋಗೋದು ಒಂದು ಟಾಪ್ ವ್ಯಾಪಾರ ಆಯಿತು. ಬಟ್ಟೆ ಮಾಲ್ ನೋಡ್ತಿರ್ಬೇಕು, ಎಲ್ಲ ಫುಲ್ ಖಾಲಿ ಖಾಲಿ ಹಾಕಿ ಬಂದೈತೆ. ಮಾಲ್ ಹಾಕಬೇಕು. ಒಂದು ಸ್ವಲ್ಪ ಉದ್ರಿಗೋಡು ರೊಕ್ಕ ಭಾಳ ಅದಾವ್ರಿ. ಆ ಕಡೆ ಅಷ್ಟು ಉದ್ರಿಗೋಡು ರೊಕ್ಕ ಇಸ್ಕೊಂಡು ಮಾಲ್ ಹಾಕಬೇಕು. ಬರ್ರಿ ಇಲ್ಲಿ ಅಸ್ತ್ರ ಬ್ಲೌಸ್ ಹೊಲಿಬೇಕಂತೇಳಿ ದಾರ ಹಾಕಿ ಎಲ್ಲ ಇಟ್ಕೊಂಡು ಕುಂತಿದ್ದೀನಿ ರೀ. ಇವು ಅರಿವಿ ನೋಡಿ ಇವು ನೋಡ್ರಿ. ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಹೋಗ್ಬಂದು ಶ್ರಾವಣಿ ಇವತ್ತು ಹುಣ್ಣಿಮೆ ಅಲ್ರಿ, ಶುಕ್ರವಾರ ಹುಣ್ಣಿಮೆ. ಹಿಂಗಾಗಿ ಹೋಗಿ ಬಂದು ದೀಪ ಇತ್ರಿ. ಹಿಂಗಾಗಿ ಮುಂಜಾನೆ ಪೂಜೆ ಮಾಡಿದ್ನಲ್ಲ ಇವಿಷ್ಟು ಎಲ್ಲ ಎತ್ತಿಟ್ಟೆ. ಇವತ್ತು ಇದೇ ಬ್ಲೌಸ್ ಕಟ್ಟಿಂಗ್ ಅದು ನೋಡಿ. ಒಂದು 5-7 ಮಾಡ್ಬೇಕಂತ ಮಾಡಿದೆ. ಬಿಡೋದು ಈ ಕಡೆ ಕಟ್ ಮಾಡಾಕತ್ತಾನ, ಬಟ್ಟೆ ಗಿರಿಯಾಕೆ ಬರೋಣ ಬಿಡೋದು ಅಲ್ಲೊಮ್ಮೆ ಇಲ್ಲೊಮ್ಮೆ ಅಂದ್ರೆ ಏನಾಗತ್ತೆ ರೀ. ಮತ್ತು ಬಟ್ಟೆ ಕಸ್ಟಮರ್ ಒಂದು ಬಂದಿದ್ರು, ಅವರು 2 ಬ್ಲೌಸ್ ಲೂಸ್ ಆಗಿದ್ದು ಅಂತ ಹಿಡಿದು ಕೊಟ್ಟೆ. ಇವೇ ಹಣ್ಣಗಳಿರ್ತಾವೆ ನೋಡಿ. ಈಗ ಅಡುಗೆ ಮಾಡಬೇಕು. ಬರ್ರಿ ಅಡುಗೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೀಪ ಹಚ್ಚಿ ಉದಿನ ಕಡ್ಡಿ ಬೈ ಹೊಡ್ಯಾವ. ಈಗ ಹೋಮ್ವರ್ಕ್ ಬರೆಯಾಕತ್ತ ಅಡ್ಡಾಡಿ ಹೊರಗೆ. ಹೊಸ ಸೀಸ್ ಕಡ್ಡಿ ಕೊಟ್ಟೀನಿ ರೀ ಇವತ್ತು. ಕಳ್ಕೊಂಬಂದ ನಾ ಬೇದೀನಿ ಹೆಂಗೆ ಕುಂತ ನೋಡಿ. ಭಾರಿ ಬೆರಿಕದನ್ರಿ ಇವ. ಹೆಂಗೆ ನೋಡಿ ಹೇಳಾಕತ್ನಲ್ಲಿ ಈಗ ಅಳ್ತಾನ್ರಿ. ಈಗ ಶ್ರಾವಣಿ ಒಂದಿನ ಬೇದ್ರೂ ಹಠ ಮಾಡಲ್ರಿ. ಇವ ಭಾರಿ ಹಠ ಅದ ನೋಡ್ರಿ. ನೀವು ಗಜ್ ಬಿದ್ದಿಲ್ರಿ ಬೇದಕ್ಕನ ಇಷ್ಟು ಹಠ ಮಾಡ್ತಾರೆ. ಈ 5 ರೂಪಾಯಿ ಸೀಸ್ ಇವತ್ತರ ಕೊಡ್ಸೀನಿ ರೀ. ದಿನ 5 ರೂಪಾಯಿ ಹೊರಗೆ ಹೋದ ಒಯ್ಬೇಡ ಶ್ರಾವಣ, ಹೊರಗೆ ಹೋಗ್ಬೇಡ, ಉಸುನ್ಯಾಗ ಆಡಬೇಡ, ತಲೆಗೆ ಉಸುಗೆ ಹಾಕ್ಕೋಬೇಡ ಅಂತ ನಾ ಅಂತೀನಿ. ಉಸು ಹಾಕ್ಕೊಂಬರ್ತಾನ. ಈಗ ಅಷ್ಟು ಶಡು ರೀ. ಈಗಿನ 2 ತಾಸು ಅಟ್ಟೆ ಶಡು ಮಾಡ್ತಾನೆ ನೋಡ್ರಿ ಇವ. ಅಳು ಅಪ್ಪ ಒಂದು ಜೋರ ನೋಡೋನು ಅಪ್ಪ ಅಳು ಇಲ್ಲೊಳ್ಳಿಗ ಅಳು. ಈಗ ಏನು ಮಾಡಾಕತ್ತಿ? ಮಾತಾಡ್ತಿಲ್ಲ ಬಿಡು. ಇಲ್ಲಿ ಕೊಟ್ಟ ಮಾತಾಡೋಣ ಇಲ್ಲಿಕ್ಕಂದ್ರೆ ಬಾಯಿಗೆ ಏನಿದ್ದೀವಿ. ಹೊಸ ಸೀಸ್ ಕೊಟ್ಟಿದ್ನಿಲ್ಲ, ಕೊಟ್ಟಿದ್ನೋ ಇಲ್ಲಪ್ಪೋ? ಎಲ್ಲೈತೆ? ಹೊರಗೆ ಯಾಕೆ ಒಯ್ಬೇಕು? ಹೊರಗೆ ಏನು ಬರೀತಿದ್ದೆ ಅಲ್ಲಿ ಓದು. ಇವತ್ತು ಹೊರಗೆ ಹೋಗ್ಬೇಡ. ಚಂತೆಲ್ಲ ಸಾಲಿಂತ ಬಂದು ಹೋಮ್ವರ್ಕ ಬರೋದು ಬ್ಯಾಗ ನಮ್ಮನೆ ಹೋಗೋದು. ಹೊರಗೆ ಅಡ್ಯಾಡ್ತೀಯಪ್ಪ. ಮತ್ತು ರೊಕ್ಕ ಕೊಟ್ಟು ಸಾಲಿಗೆ ಹಚ್ಚೈತಿ ಕಲಿಬೇಕಿಲ್ಲ ನೀವು. ಆಕೆ ಎಲ್ಲ ನಿಮ್ಮ ಹಾಕಿ ಹೋಮ್ವರ್ಕ ಮುಗಿಸಿದ್ಲುಟು. ಭಯನ ಎಷ್ಟು ಸಿಟ್ಟು ಬರುತ್ತೆ ನೋಡಿ ನಿನಗೆ. ಮಾಡೋ ಕಿತಾಪತಿ ಮಾಡ್ತಿ. ಕಟ್ ಮಾಡ್ಸೈತ್ರಿ. ಕಟ್ಟ ಮಾಡ್ಸೊಂಬರ್ಬೇಕು. ಕಟ್ಟ ಮಾಡ್ಸೊಂಬರ್ನಾ ಇಲ್ಲೊಂದು ಕಟ್ಟ ಮಾಡೋ ಕರೆಕ್ಟಾಗಿಲ್ಲ. ಮುದ್ದೆ ಬಳಕೆ ಹೋಗ್ಬೇಕು ರೀ. ಇವಾಗ ಒಂದಿಟ್ಟು ಇವತ್ತು ರೊಟ್ಟಿನ ಮಾಡಲ್ಲ. ಏನು ಮಾಡ್ಯ ನನಗೆ ಚಪಾತಿ ಮಾಡ್ಬೇಕು ರೀ. 8 ಟೈಮು ಹಾಲು ತೊಗೊಂಕೇರಿ ಸುಮ್ಮ ಶಾವಿಗೆಯಾರು ಹಾಕ್ತೀನಿ. ಸಂಸ್ಕಾರ ಮಾಡಿಬಿಡ್ತೀನಿ ರೀ. ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಈಗ ಚಂತನೂ ಬ್ಲೌಸ್ ಸ್ಟಿಚಿಂಗ್ ಇಲ್ಲ ಏನಿಲ್ಲ. ಒಂದು ಸ್ಟಿಚಿಂಗ್ ಮಾಡ್ತೀನಿ ಬರ್ರಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕಸ ಗುಡ್ಸೀನಿ ರೀ. ಬಟ್ಟೆ ಕಸ್ಟಮರ್ ಬಂದಿದ್ರು. ಅಲ್ಲಿ ಇಟ್ಟಿದ್ದೆ ಹಚ್ಕೊಳಕ. ಅವೆಲ್ಲ ಬಾಕ್ಸ್ಗಳು ಹೆಂಗೆ ಮಾಡ್ಯಾವ್ರಿ. ಮುಂಜಾನೆ ಹೊತ್ತಿನಾಗ ಜೋರು ತಿಂತಾರೆ. ಟೈಮ್ ಕರೆಕ್ಟ್ 7 ಆಗೈತಿ. ರೊಟ್ಟಿ ಆಗ್ಬೇಕು, ಪಲ್ಯ ಆಗ್ಬೇಕು ರೀ. ಈಗ ನೋಡಿ ಇವತ್ತು ವರ್ಷೀನಿ ರೀ. ಆದರೂ ಬಿಳಿದು ಹೋಗಿಲ್ಲ ನೋಡಿ. ಇನ್ನೂ ಸ್ವಲ್ಪ ಒರೆಸ್ಬೇಕು ರೀ ನೀರು ಹೊಡೆದು. ಈಗ ಇವು ಅಲ್ಲಿ ಅಂತ ಕೊಟ್ಟರು ಮತ್ತು ಬೇರೆ ಒಯ್ನ ಮೊದಲು ಹಂಗೆ ಕೊಟ್ಟಿದ್ದೆ. ಮತ್ತು ಬೇರೆ ಒಯ್ಯಾಕೆ ಬಂದರು. ಹಿಂಗೆ ಬಾಕ್ಸ್ಗಳಿಲ್ಲ ನೋಡಿ. ಹಿಂಗೆ ನೋಡಿ ವ್ಯಾಪಾರ ಮಾಡ್ತೀವಂದ್ರೆ ಜನ್ಮ ಸುಖಾರಲ್ರಿ. ಆ ಕಡೆ ಬಡ್ಕೊಂಡು ಈ ಕಡೆ ಬಡ್ಕೊಂಡು ಯಾವತ್ತಿ ನಮ್ಗೆ ಅರ್ಕತ್ತದ ಬರ್ತೀವಿ ಅಂತಾರೆ. ಮುಂಜಾನೆ ಟೈಮ್ ಬರೋದಾ ಎದ್ದು ಏನ ಬಂದಾರ. ನಾನು ರಾಟಿ ಹೊಲಿದು ಬಿಟ್ಟೆ ಅವ ಬಂದಾರ. ನಾ ಬಡ್ಕೊಂಡು ಹೊಲಿ ತೊಳ್ಕೊಂಡಿನಿ. ಗ್ಯಾಸ್ ಕಟ್ಟಿ ಒಂದು ಎಲ್ಲ ಹೊಲಸು ಭಾಳ ಆಗೈತೆ ರೀ. ಅದನ್ನು ಸ್ವಚ್ಛವಾಗಿ ತಿಕ್ಕೊಂಡೆ ಸಾಬೂನು ಹಚ್ಚಿ. ಇಷ್ಟು ಬಾಂಡೆ ತಿಕ್ಕಿದೆ. ಕುಡಿಯೋ ನೀರು ಬಂದಿದ್ದು ಉಸು ತಿಕ್ಕಿ ಇವು 2 ತುಂಬೋದು ಆಗಲಿಲ್ಲ. ನೀರು ಹೋದು ರೀ. ಇವ್ಸು ತಿಕ್ಕಿ ತುಂಬ್ಕೊಂಡೆ. ಇವು ಇಡ್ಲಿ ಮನೆ ಅವು ಸ್ವಚ್ಛ ಆಗ್ಬೇಕಂಗೆ ನಾನು ಲೇಟ್ ಆಯಿತು ಸ್ನೇಹಿತರೆ. ಆಲ್ಮೋಸ್ಟ್ ಒಂದಿಷ್ಟು ನೀರು ಸವಳೀರು ತುಂಬಿದ್ನೆಲ್ಲ ಕುಡಿಯೋ ನೀರಿದ್ದು ಸ್ವಲ್ಪ ತುಂಬ್ಕೊಂಡು ನೀರಾಗ ಹೋದು ರೀ. ಕುಡಿಯೋಕೆ ಸಾಲಿಲ್ಲ. ಇನ್ನು ಬಳಸೋಕೆ ಎಲ್ಲಿ ತುಂಬ್ಕೋತ. ಶ್ರಾವಣಿ ಕೂಡ ಬ್ರಷ್ ಮಾಡಕತ್ತಾಳ. ಇಬ್ಬರನ್ನು ಜಾಕ ಮಾಡಿಸ್ಬೇಕು. ಇಬ್ಬರಿಗೆ ಅಡಿಗೆ ಜಾಕ ಬುತ್ತಿ ಎಲ್ಲ ಆಗ್ಬೇಕು ನೋಡಿ. ಅವಿಸು ನೀಟ್ ಆಮೇಲೆ ಮಾಡ್ತೀನಿ ರೀ. ಇದು ಆಮೇಲೆ ಒರ್ಸ್ಕೊತೀನಿ. ಅವ್ರು ಶಾಲೆಗೆ ಕಳಿಸಿ ಇಲ್ಲಿಕ ಸಮಾಧಾನ ಆಗಲ್ಲ ರೀ. ಅದು ನೋಡ್ತೀನಿ ಯಾವಾಗ ಮಾಡ್ಯಾನ ನಂಗೆ ಇದಿಷ್ಟು ಅದಟ್ಟು ಇದನ್ನು ಸ್ವಚ್ಛಗೆ ಬೆಳ್ಳ ಒರೆಸ್ಕೋಬೇಕಲ್ಲು ಅದಟ್ಟು ಹಚ್ಚಿಡ್ಬೇಕು. ಸಮಾಧಾನ ಆಗಲ್ಲ ಸ್ನೇಹಿತರೆ. ಅದು ಹೆಂಗೋ ಗೊತ್ತಿಲ್ಲ ಜನ್ಮ. ಈ ಶ್ರಾವಣಿ ಶಿವಕುಮಾರ ಸ್ಕೂಲಿಗೆ ಹೋದ್ರು. ನಾನು ಕೂಡ ಬದ್ನಿಕಾಯಿ ಇದ್ದು 2 ಬದ್ನಿಕಾಯಿ ಪಲ್ಯ ಮಾಡಿದೆ. ರೊಟ್ಟಿ ಮಾಡ್ಬೇಕಂದೆ ಆಗಲಿಲ್ಲ. ನಿನ್ನೆ ಒಂದಿಷ್ಟು 8 ಇಡ್ಲಿ ಉಳಿದಿದ್ದು ಸ್ನೇಹಿತರೆ. ಮತ್ತು ಅದನ್ನೇ ಯಾಕೆ ಕೆಡ್ಸೋದು ಅಂತೇಳಿ ಅದು 8 ಇಡ್ಲಿ ಒಗ್ಗರಣೆ ಹಾಕಿದೆ. ಅವ್ರು ಮೇಕಪ್ ಮಾಡಿ ಲೇಟ್ ನೋಡಿ. ಒಗ್ಗರಣೆ ಹಾಕಿ ಒಂದಿಟ್ಟು ಅವಲಕ್ಕಿ ಮಾಡಿದೆ. ಅವಲಕ್ಕಿ ಬುತ್ತಿ ಕಟ್ಟಿದೆ. ಬದ್ನಿಕಾಯಿ ಪಲ್ಯನೂ ಮಾಡೀನಿ. ಮತ್ತು ಮಧ್ಯಾಹ್ನ ರೊಟ್ಟಿ ಮಾಡ್ತೀನಿ ರೀ. ಅವ್ರು ಊಟ ಮಾಡಿ ಹೋಗ್ಯಾರ.
ಹಿಂಗೆ ಅವಲಕ್ಕಿನ ಭಾಳ ಉಳಿತು ನೋಡಿ. ಅವ್ರು ಇಡ್ಲಿ ಉಪ್ಪಿಟ್ಟು ತಿಂದು ಹೋದ್ರು. ಹಿಂಗೆ ಇಡ್ಲಿ ಉಪ್ಪಿಟ್ಟು ಮಸ್ತಾಗೈತೆ ಅಂತ ತಿಂದೋದ್ರಿ. ಹಿಂಗೆ ಬದ್ನಿಕಾಯಿ ಪಲ್ಯ ರೀ, ಶೇಂಗಾ ಪುಡಿ ಹೆಚ್ಚು ಮಾಡೀನಿ. ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ಮಧ್ಯಾಹ್ನ ಅಂತಾರೆ. ಇದಿಷ್ಟು ಇವಾಗ ಆಡ್ರ ಬಡ್ರ ಹುಡ್ರು ಸಾಲಿಗೆ ಹೋಗ್ಬೇಕು, ಆಡ್ರ ಬಡ್ರ ಮಾಡಿರ್ತೀವಿ. ಇದಿಷ್ಟು ಕ್ಲೀನ್ ಮಾಡ್ತೀನಿ. ಅದು ರೊಟ್ಟಿ ಮಾಡ್ತಿದ್ದೆ. ಇನ್ನು ಅವಲಕ್ಕಿ ಉಪ್ಪಿಟ್ಟು ಉದೋದು ಸ್ನೇಹಿತರೆ. ಮತ್ತು ನೋಡ್ತೀನಿ ರೊಟ್ಟಿ ಮಾಡೋಕೆ ಇದನ್ನೇ ತಿನ್ಕೊಂಡು ರಾಟಿಯನ್ನು 8:00 ಆಗಿಲ್ಲ, ಬಸ್ ಬಂತ್ರಿ ಇವತ್ತು. ಓಡೋದು ಹುಡ್ರು. ಶ್ರಾವಣ ಮೇಕಪ್ ಮಾಡಿದೆ, ಶ್ರಾವಣಿ ಮೇಕಪ್ ಮಾಡಿ ನೋಡಿ. ದೇವ್ರಿಗೆ ಹೋಗಿ ಬಂದು ಟೈಮ್ ಹೆಂಗಾಗುತ್ತೆ ಗೊತ್ತೇ ಆಗಲ್ಲ ರೀ. 8:10 8:20 ಅನ್ನೋಕ್ಕೆ ಬಿಡ್ತೀರಿ ಬಸ್. ಇದಿಟ್ಟು ಕ್ಲೀನ್ ಮಾಡಿ ಅದಿಟ್ಟು ಬಾಕ್ಸ್ ಎಲ್ಲ ಎತ್ತಿಟ್ಟು ಬಟ್ಟೆ ಬಾಂಡೆ ಮಾಡಿ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಇಲ್ಲೇ ಬಟ್ಟೆ ಬಾಂಡೆನೂ ಎಲ್ಲ ಆಯಿತು, ನೋಡ್ತಿರ್ಬೇಕು ನೀವು ಕೂಡ. ಹಿಂದಿಂದ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡಿನಿ. ಬಟ್ಟೆ ಹೊಲಿಬೇಕ್ರಿ, ಟೈಲರಿಂಗ್ ಮಾಡಬೇಕು. ಈ ವಿಡಿಯೋ ನಿನ್ನೆ ವಿಡಿಯೋ ಮಿಕ್ಸ್ ಆಗಿ ಬರುತ್ತೆ ಸ್ನೇಹಿತರೆ. ನಿನ್ನೇನು ಬ್ಲೌಸ್ ಕಟಿಂಗ್ ಮಾಡಿದ್ದು, ಇವತ್ತು ಅವ್ನು ಟಿಚಿಂಗ್ ಮಾಡಿದ್ದು ಎಲ್ಲನೂ 2 ವಿಡಿಯೋ ಮಿಕ್ಸ್ ಆಗಿ ಬರುತ್ತೆ. ನನಗೆ ನಿನ್ನೆ ವಿಡಿಯೋ 17 ನಿಮಿಷ ಇಷ್ಟೇ ಆಗೈತೆ, ಅದಕ್ಕೆ 2 ವಿಡಿಯೋ ಮಿಕ್ಸ್ ಮಾಡಿ ಹಾಕಿದ್ರಾತು ಅಂತ ಮಾಡಿ ನೋಡಿ. ಇಷ್ಟೆಲ್ಲ ಬಾಂಡೆ ಇದು ತಿಕ್ಕೊಂಡೆ. ಅವು ಮಧ್ಯಾಹ್ನ ರೊಟ್ಟಿ ಮಾಡ್ಬೇಕ್ರಿ, ಬದ್ನಿಕಾಯಿ ಪಲ್ಯ ಮಾಡೀನಿ. ನೋಡಿರಿ ಇಲ್ಲೇ ಟೈಮು 11:30 ಹಾಕಿ ಬಂದೈತೆ ಟೈಮ್ ಕೂಡ.